ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಅಮೂಲ್ಯ ಪ್ರಾಣ. ನಾನು ಕೀರ್ತಿಶ್ರೀ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗಂಡನ ಮನೆಯವರ ಕಿರುಕುಳವೇ ಇದಕ್ಕೆ ಕಾರಣ ಅಂತ ಯುವತಿ ಮನೆಯವರು ಆರೋಪಿಸಿದ್ದಾರೆ. ಆದರೆ ನಮ್ಮ ಜೊತೆ ಚೆನ್ನಾಗಿಯೇ ಇದ್ದವಳು ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೋ ಗೊತ್ತೇ ಇಲ್ಲ ಅಂತಿದ್ದಾರೆ ಗಂಡನ ಮನೆಯವರು. ಏನಿದು ಆತ್ಮಹತ್ಯೆ ಪ್ರಕರಣ? ಎರಡು ಕಡೆಯವರು ಮಾಡ್ತಿರೋ ಆರೋಪಗಳೇನು ಅಂತ ತೋರಿಸ್ತೀವಿ, ನೀವೇ ನೋಡಿ. ನನ್ನ ಮಗಳು ಬೇಕು, 3 ತಿಂಗಳಾಗಿತ್ತು, ಇವತ್ತಿಗೆ ಸಾಯಿಸ್ಬಿಟ್ಟ. ನನ್ನ ಮಗಳು ಬೇಕು. ಅವ್ನ ಹುಡುಗಿ ಚಟ ಎಲ್ಲ ಐತೆ, ಗೋವಾಗೆಲ್ಲ ಕರ್ಕೊಂಡೋಗಿ ಬಂದವನೇ ಅವಳನ್ನು. ಅನ್ಯಾಯವಾಗಿ ನನ್ನ ಮಗಳನ್ನ ಸಾಯಿಸಿದ್ದಾರೆ ಅಂತ ಗೋಳಾಡ್ತಿರೋ ತಾಯಿ ನಿನ್ನೆ ಮಧ್ಯಾಹ್ನದವರೆಗೂ ಚೆನ್ನಾಗಿಯೇ ಇದ್ಲು. ಸಾಯಂಕಾಲ ಹೀಗೆ ಯಾಕೆ ಮಾಡಿಕೊಂಡಳು ಗೊತ್ತಿಲ್ಲ ಅಂತಿರೋ ಅತ್ತೆ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲೇ. ಇದಕ್ಕೆ ಕಾರಣ ಯುವತಿಯೊಬ್ಬಳ ಆತ್ಮಹತ್ಯೆ. ಅಕ್ಕಪಕ್ಕದ ಏರಿಯಾದವರ ನಡುವೆ ಶುರುವಾಗಿತ್ತು ಪ್ರೀತಿ. ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿತ್ತು ಆ ಜೋಡಿ. ಈ ಫೋಟೋದಲ್ಲಿ ಕಾಣುತ್ತಿರೋ ಜೋಡಿಯ ಹೆಸರು ಅಮೂಲ್ಯ ಮತ್ತು ಅಭಿಷೇಕ್ ಅಂತ. ಅಮೂಲ್ಯ ಅಂದ್ರಹಳ್ಳಿಯ ನಿವಾಸಿಯಾಗಿದ್ರೆ ಅಭಿಷೇಕ್ ವಿದ್ಯಮಾನನಗರ ನಿವಾಸಿಯಾಗಿದ್ದ. ಇಬ್ಬರು ಅಕ್ಕಪಕ್ಕದ ಏರಿಯಾದ ನಿವಾಸಿಗಳಾಗಿದ್ದರಿಂದ ಅದು ಹೇಗೋ ಪ್ರೀತಿ ಶುರುವಾಗಿತ್ತು. ಪ್ರೀತಿ ಹುಟ್ಟಲು ನಿರ್ದಿಷ್ಟ ಕಾರಣಗಳು ಬೇಕಿಲ್ಲ ಅಂತಾರಲ್ಲ, ಹಾಗೆಯೇ ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಆದರೆ ಈ ಪ್ರೀತಿಯ ವಿಚಾರ ಗೊತ್ತಾಗಿ ಎರಡು ಕುಟುಂಬದಲ್ಲೂ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಯಾವುದೇ ಕಾರಣಕ್ಕೂ ಇಬ್ಬರಿಗೆ ಮದುವೆ ಮಾಡಲ್ಲ ಅಂತ ಎರಡೂ ಮನೆಯವರು ತೀವ್ರ ವಿರೋಧ ಮಾಡಿದ್ರು. ಆದರೂ ಇಬ್ಬರ ನಡುವೆ ಪ್ರೀತಿಗೇನೂ ಕೊರತೆ ಇರಲಿಲ್ಲ. ಅಮೂಲ್ಯ ಮತ್ತು ಅಭಿಷೇಕ್ ಪ್ರೀತಿಗೆ ಎರಡೂ ಕಡೆಯ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಆ ಜೋಡಿ ಮಾತ್ರ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅದು ಹೇಗೋ ಏನೋ ಇಬ್ಬರೂ ಸಹ ತಮ್ಮ ಮನೆಯವರನ್ನ ಒಪ್ಪಿಸಿ ವೈವಾಹಿಕ ಜೀವನಕ್ಕೆ ಕಾಲಿಡುವಲ್ಲಿ ಯಶಸ್ವಿಯಾಗಿದ್ರು. ಸೆಪ್ಟೆಂಬರ್ 3, 2025ರಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಯಲಚಗುಪ್ಪೆಯ RPC ಕಲ್ಯಾಣ ಮಂಟಪದಲ್ಲೇ ಇಬ್ಬರು ಸಪ್ತಪದಿ ತುಳಿದಿದ್ರು. ಅಭಿಷೇಕ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಅಮೂಲ್ಯ ಗಂಡನ ಮನೆ ಸೇರಿದ್ಲು. ಅಲ್ಲಿ ಗಂಡನ ಜೊತೆ ಜೀವನ ಸಾಗಿಸ್ತಿದ್ಲು. ಪತಿ ಮನೆಯಲ್ಲಿ ಅತ್ತೆ ಮಾವನ ಜೊತೆ ಸುಖವಾಗಿ ಜೀವನ ಸಾಗಿಸ್ತಿದ್ಲು. ಮದುವೆಯಾದ 3 ತಿಂಗಳಿಗೆ ಆತ್ಮಹತ್ಯೆ. ಡೆತ್ ನೋಟ್ ಇಲ್ಲ, ಕಾರಣ ಗೊತ್ತಿಲ್ಲ, ಆಗಿದ್ದು ಏನು? ಅಮೂಲ್ಯ ಮದುವೆಯಾದ ಸರಿಯಾಗಿ 3 ತಿಂಗಳಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸೆಪ್ಟೆಂಬರ್ 3, 2025ರಂದು ಅಮೂಲ್ಯ ಅಭಿಷೇಕ್ ಮದುವೆಯಾಗಿತ್ತು. ಡಿಸೆಂಬರ್ 3, 2025ರಂದು ಅಮೂಲ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅಮೂಲ್ಯ ನೇಣಿಗೆ ಶರಣಾಗುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿಲ್ಲ, ಯಾವುದೇ ಕಾರಣವನ್ನ ನೀಡಿಲ್ಲ. ಹೀಗಾಗಿ ಅಮೂಲ್ಯ ಜೀವನದಲ್ಲಿ ಆಗಿದ್ದೇನು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಬಿಟ್ಟಿದೆ. ಕಾರಣವಿಲ್ಲದೆ ನೇಣಿಗೆ ಶರಣಾಗೋಕೆ ಕಾರಣವೇನು ಅನ್ನೋ ಪ್ರಶ್ನೆ ಬಿಟ್ಟು ಬಿಡದೆ ಕಾಡತೊಡಗಿದೆ. ಗಂಡನ ಮನೆಯವರ ಕಿರುಕುಳವೇ ಸಾವಿಗೆ ಕಾರಣವೇ? ಪತಿ ಕುಟುಂಬಸ್ಥರ ವಿರುದ್ಧ ಡೌರಿ ಕಿರುಕುಳದ ದೂರು. ಬೆಂಗಳೂರಿನ ಸಿಂಡಿಕೇಟ್ ಲೇಔಟ್ ನಿವಾಸಿಗಳಾದ
ಜಯರಾಮ್ ಮತ್ತು ಸುನೀತಾ ದಂಪತಿಯ ಮೊದಲ ಮಗಳೇ ಅಮೂಲ್ಯ. ಎಂಥ ಅಮೂಲ್ಯ ಅಭಿಷೇಕ್ ಜೊತೆ ಲವ್ನಲ್ಲಿ ಬಿದ್ದಿದ್ದಾಳೆ ಅಂತ ಗೊತ್ತಾದಾಗ ತಂದೆ ತಾಯಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಕೊನೆಗೆ ತಂದೆ ತಾಯಿಯನ್ನ ಒಪ್ಪಿಸುವಲ್ಲಿ ಅಮೂಲ್ಯ ಯಶಸ್ವಿಯಾಗಿದ್ಲು. 3 ತಿಂಗಳ ಹಿಂದೆ ಮದುವೆ ವೇಳೆ 100 ಗ್ರಾಂ ಚಿನ್ನ, 3 ಲಕ್ಷ ರೂಪಾಯಿ ನಗದು ಡೌರಿ ನೀಡಿದ್ರು. ಅಲ್ಲದೆ ಮದುವೆಯ ಸಂಪೂರ್ಣ ಖರ್ಚು ವೆಚ್ಚವನ್ನ ಅವರೇ ನೋಡಿಕೊಂಡಿದ್ರಂತೆ. ಈಗ ನೋಡಿದ್ರೆ ಮಗಳು ಶವವಾಗಿ ಪತ್ತೆಯಾಗಿದ್ದಾಳೆ. ಮಗಳು ನೇಣಿಗೆ ಶರಣಾಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಅಮೂಲ್ಯ ಮನೆಯವರು ಅಭಿಷೇಕ್ ಕುಟುಂಬಸ್ಥರ ವಿರುದ್ಧ ಆರೋಪ ಹೊರಿಸುತ್ತಿದ್ದಾರೆ. ಗಂಡನ ಮನೆಯವರ ಕಿರುಕುಳವೇ ಆಕೆಯ ಸಾವಿಗೆ ಕಾರಣ ಅಂತಿದ್ದಾರೆ. ಮದುವೆಯಾದ ದಿನದಿಂದ ಡೌರಿಗೆ ಕಿರುಕುಳ ನೀಡುತ್ತಿದ್ರು. ಅಲ್ಲದೆ ನನಗೆ ಅಡುಗೆ ಮಾಡಲು ಬರಲ್ಲ, ಕಾಫಿ ಟೀ ಮಾಡಲು ಬರಲ್ಲ ಅಂತ ನಿಂದಿಸುತ್ತಿದ್ರಂತೆ. ಅಲ್ಲದೆ ಮದುವೆಯಾದ ಬಳಿಕ ಅನೇಕ ಬಾರಿ ತಮ್ಮ ಅಳಿಯ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡಿದ್ದ ಅಂತ ಆರೋಪಿಸಿ ಅಮೂಲ್ಯ ಪೋಷಕರು ಅಭಿಷೇಕ್ ಕುಟುಂಬಸ್ಥರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರೇನೋಗ ನನ್ ಮಗಳನ್ನ ಸಾಯಿಸ್ಬಿಟ್ಟಾರೆ. ನನ್ ಮಗಳು ಏನೋ ಹೇಳ್ಕೊಳಕ್ ಬಿಡ್ದೇನೆ ಹೋದ್ರು. ಒಂದು ದಿನಕ್ಕೆ ನನ್ ಮನೇಲಿ ಇರಕ್ ಬಿಡ್ದೆ ಹೋದ್ರು. ಅವ್ರೇನೋಗ ನನ್ ಮಗಳೊಳಗೆ ನಾವು ಕೊಟ್ಬಿಟ್ರು. ನನ್ನ ಹತ್ರ ಹೇಳ್ಕೊಳಕ್ ಬಿಡ್ದೆ ಹೋದ್ರು. ಒಂದು ನೈಟ್ ನನ್ ಮನೇಲಿ ಬಿಡ್ದೆ ಹೋದ್ರು. 3 ತಿಂಗಳಾಗಿದ್ಕೆ ಯಾವತ್ತೂ ಇರ್ದವಾಯ್ತು ನನ್ ಮಗ ನಮ್ ಜೊತೆಲಿಗವ ಅಂದ್ರೆ ಇಲ್ಲ ಕಣಮ್ಮ, ಬೇಜಾರ್ ಮಾಡ್ಕೊತಾನೆ ಕಣಮ್ಮ. ನನ್ ಮಗಳಿಗೆ ಅಡ್ಗೆ ಮಾಡಕ್ ಬರಲ್ಲ. ಅವಳು ಎಲ್ಲ ಸೇರಿ ನನ್ ಮಗಳನ್ನ ಸಾಯಿಸ್ಬಿಟ್ರು. 3 ತಿಂಗಳಾಗಿತ್ತು. 3 ತಿಂಗಳು ಇವತ್ತಿಗೆ ಸಾಯಿಸ್ಬಿಟ್ಟ ಅವನೇನೋಗ. ನನ್ ಮಗಳು ವರದಕ್ಷಿಣೆ ಕೇಳವನೆ. ನನ್ ಮಗಳು ವರದಕ್ಷಿಣೆ ಕೇಳಿ ಹಿಂಸೆ ಕೊಟ್ಟವನೆ. ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಹತ್ರ. ಒಂದು ಫ್ರೆಂಡ್ಸ್ ಹತ್ರನೂ ಮಾತಾಡಕ್ ಬಿಡವದ. ಮದ್ವೆ ಆದ್ಮೇಲೆ ಯಾರ ಫ್ರೆಂಡ್ಸ್ ಅವತ್ತೂ ಮಾಡಕ್ ಬಿಡವದ. ಯಾರ ಜೊತೆನೂ ಮಾತಾಡಕ್ ಸಂಬಂಧದವ್ರ ಜೊತೆನೆ ಮಾತಾಡಕ್ ಬಿಡವದ. ಯಾರು ಫೋನ್ ಮಾಡಿದ್ರೆ ಹೇಳಕ್ಕಿಲ್ಲ ಆ ಕಣ್ಣನ್ ಮಗ. ಅಭಿಷೇಕ್ಗೆ ಪರ ಸ್ತ್ರೀಯರ ಸಹವಾಸ ಇತ್ತೆಂದು ಆರೋಪ. ಅಳಿಯನ ವಿರುದ್ಧ ಗಂಭೀರ ಆರೋಪ ಮಾಡಿದ ಸುನೀತಾ. ಅಮೂಲ್ಯಾಳನ್ನ ಲವ್ ಮಾಡಿ ಮದುವೆಯಾಗಿದ್ದ ಅಭಿಷೇಕ್ಗೆ ಪರ ಸ್ತ್ರೀಯರ ಸಹವಾಸ ಇತ್ತು ಅನ್ನೋ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಅಮೂಲ್ಯಾಳನ್ನ ಮದುವೆಯಾದ ಬಳಿಕ ಬೇರೊಬ್ಬ ಯುವತಿಯ ಜೊತೆ ಅಭಿಷೇಕ್ ಗೋವಾಗೆ ಹೋಗಿ ಬಂದಿದ್ದ ಅಂತ ಅಮೂಲ್ಯ ತಾಯಿ ಸುನೀತಾ ಅಳಿಯನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನನ್ ಮಗ ನನ್ನ ಹತ್ರನೇ ಹೇಳ್ಕೊಳಕ್ ಬಿಟ್ಟಿಲ್ಲ. ಅವನು ನನ್ ಮಗ ಯಾವಾಗ್ಲೂ ತಪ್ಪಗಿರೋದು. ಏನ್ ಹೇಳಿದ್ರು ಕೇಳಕ್ ಬಿಡ್ತಾನೆ ಹೋದ. ಕಳಿಸ್ತಿರ್ಲಿಲ್ಲ ನನ್ ಮಗನ. ಒಂದ್ ರಾತ್ರಿ ನನ್ ಮನೇಲಿ ಇರಕ್ ಬಿಡ್ತಾ ಹೋದ. ಅವ್ನ ಹೆಣೋಗ ನನ್ನ ಹತ್ರ ಕಳಿಸ್ತಿದ್ದ. ಮಾಡೋರು ಇಲ್ಲ, ನಾನ್ ನೋಡ್ಕೊತೀನಿ ಕೆಲಸ ಮಾಡ್ದಂಗೆ ಅಂದ್ಲು. ನನ್ ಮಗ್ಳ ಮೇಲೆ ಬಿಟ್ಬಿಟ್ಟು ಹೊಂಟೋಗಳು. ನನ್ ಮಗ್ಳನ್ನ ಹಾಳು ಮಾಡ್ಬಿಟ್ರು. ಅಕ್ಕ ತಂಗಿಯವರು ಮಗಳೆಲ್ಲ ಸೇರ್ಕೊಂಡು ನನ್ ಮಗಳ ಜೀವನ ಹಾಳು ಮಾಡ್ಬಿಟ್ರು. ನನಗೆ ನನ್ ಮಗಳು ಬೇಕು. ಒಂದೇ ಹೇಳ್ತಿದವ. ಇಲ್ಲ ಕಣಮ್ಮ, ನನ್ ಬಿಟ್ಟಿದ್ದೀಯ ಅಂತಾನೆ ಕಣಮ್ಮ. ಮಗಳು ಬಾಯಿ ಬಣ್ಣ ಹಾಕೋಗ ಅವ್ನ ಹುಡುಗಿ ಚಟ ಎಲ್ಲ ಐತೆ. ಗೋವಾಗೆಲ್ಲ ಕರ್ಕೊಂಡೋಗಿ ಬಂದವನೇ ಅವಳನ್ನು. ಫೋಟೋ ಎಲ್ಲಾರ ಹತ್ರನೂ ಅವೆ. ನಾನು ನೋಡಿದೀನಿ. ಮದ್ವೆ ಆದ್ಮೇಲೆ ನನಗೆ ಗೊತ್ತಾಗಿದ್ದೀವಲ್ಲ. ನನಗೆ ಮುಂಚೆ ಗೊತ್ತಿರ್ಲಿಲ್ಲ. ನನ್ನ ಮಗಳನ್ನ ಹಾಳು ಮಾಡ್ಕೊಬಿಟ್ಟೆ. ನನ್ನ ಮಗಳ ಕೊಟ್ಟೆ ಹಾಳು ಮಾಡ್ಬಿಟ್ಟೆ. ನನ್ನ ಮಗನಿಗೆ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟೆ ನಾನೇ. ಕಿರುಕುಳದ ಆರೋಪ ತಳ್ಳಿ ಹಾಕಿದ ಅಭಿಷೇಕ್ ತಾಯಿ. ನಾನು ಮಗಳ ಮನೆಗೆ ಹೋದಾಗ ಆತ್ಮಹತ್ಯೆಗೆ ಶರಣು. ಅಮೂಲ್ಯ ಮನೆಯವರು ಮಾಡಿರೋ ಆರೋಪವನ್ನ ಅಭಿಷೇಕ್ ತಾಯಿ ತಳ್ಳಿ ಹಾಕಿದ್ದಾರೆ. ಮದುವೆಯಾಗಿ ಬಂದ ದಿನದಿಂದ ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆವು. ಬುಧವಾರ ಕೂಡ ಮಧ್ಯಾಹ್ನದವರೆಗೆ ನಾನು ಮನೆಯಲ್ಲಿದ್ದೆ. ಮಧ್ಯಾಹ್ನದ ಬಳಿಕ ನಾನು ಮಗಳ ಮನೆಗೆ ಹೋಗಿದ್ದೆ.
ನಾನು ಮಗಳ ಮನೆಗೆ ಹೋದಾಗ ಅಮೂಲ್ಯ ನೇಣು ಹಾಕಿಕೊಂಡಿದ್ದಾಳೆ ಅಂತ ಅಭಿಷೇಕ್ ತಾಯಿ ತಮ್ಮ ವಿರುದ್ಧದ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಸೊಸೆ ನಮ್ಮ ಜೊತೆಲೂ ಚೆನ್ನಾಗೇ ಇದ್ದು, ನಾವು ಚೆನ್ನಾಗೇ ಇದ್ದು ಕಣಪ್ಪ. ಯಾಕೆ ಹಿಂಗೆ ಮಾಡ್ಕೊಂಡ್ಲು ಅನ್ನೋದು ನಮಗೇನು ಗೊತ್ತಿಲ್ಲ ಕಣಪ್ಪ. ಯಾಕೆ ಹಿಂಗೆ ಮಾಡ್ಕೊಂಡ್ಲು ಅಂತ ನಮಗೇನು ಗೊತ್ತಿಲ್ಲ. ನಾವೇ ಖರ್ಚಿಟ್ಟು ಎಲ್ಲ ಮದುವೆ ಮಾಡ್ಕೊಂಡು ಕರ್ಕೊಂಬಂದು ನಾವು ಚೆನ್ನಾಗೇ ನೋಡ್ಕೊತಿದ್ದೋ. ನಮ್ಮ ಸೊಸೆ ನನ್ನ ಜೊತೆಲೂ ಚೆನ್ನಾಗೇ ಇದ್ದು ಕಣಪ್ಪ. ನಿನ್ನೆ ನಾನು ಆಚೆ ಓದೋದಷ್ಟೇ, ಅಡುಗೆ ಮಾಡಿ ಊಟ ಕೊಟ್ಟು ನಾನು ಊಟ ಮಾಡಿ ಅಮ್ಮ ಬೆಳಗ್ಗೆ ಒಂದು ಫಂಕ್ಷನ್ ಅದೇ ಕಣವ, ಹೋಗ್ಬೇಕು, ಅಕ್ಕನ ಪಾಪಗೆ ಹುಷಾರಿಲ್ಲ, ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗಳ ಮನೆಗೆ ಹೋದೆ ಅಷ್ಟೇ ಕಣಪ್ಪ. ಗಂಡ ಹೆಂಡ್ತಿರು ಚೆನ್ನಾಗೇ ಕೂತಿದ್ರು, ಚೆನ್ನಾಗೇ ಮಾತಾಡ್ತಾ ಇದ್ರು. ನಾನು ನನ್ನ ಮಗಳ ಮನೆಗೆ ಹೋದೆ ಕಣಪ್ಪ ಅಷ್ಟೇ. ಇಬ್ಬರು ಒಪ್ಕೊಂಡೆ ಮಾಡ್ಕೊಂಡಿದ್ರು ಕಣಪ್ಪ, ಇಬ್ಬರು ಒಪ್ಕೊಂಡೆ ಮದುವೆ ಮಾಡ್ಕೊಂಡಿದ್ರು. ನಾವು ಒಪ್ಪೆ ಮಾಡ್ಕೊಂಡು ಕಣಪ್ಪ, ನಾವು ಒಪ್ಪೆ ಮಾಡ್ಕೊಂಡು ಅವ್ರ ಮನೆಗೆ ಸಂಸ್ಕೃತಿ ಥರನೇ ಹೋಗಿ ಹೆಣ್ಣು ಕೇಳಿ ಮದುವೆ ಮಾಡ್ಕೊಂಡೆ ಬಂದೋ ಕಣಪ್ಪ ನಾವು. ಅವರು ಒಪ್ಕೊಂಡೆ ಮಾಡಿದ್ರು ಕಣಪ್ಪ. ಯಾವತ್ತೂ ನಾವು ಅನ್ಯಾಯ ಮಾಡಿಲ್ಲ ಕಣಪ್ಪ. ನಾವು ಯಾವತ್ತೂ ಅಂತ ಕೆಲಸ ಮಾಡಲಿಲ್ಲ. ನಮ್ಮ ಸೊಸೆಗೆ ನಾವು ಯಾವತ್ತೂ ಅಂತ ಟಾರ್ಚರೇ ಕೊಡಲಿಲ್ಲ ಕಣಪ್ಪ. ನಾವೇ ಎಲ್ಲ ಕೊಟ್ಟು ಮಾಡ್ಕೊಬಂದು ನಮ್ಮ ಜೊತೆ ಚೆನ್ನಾಗೇ ಇದ್ದು ಕಣಪ್ಪ. ನಾವು ಅವಳ ಜೊತೆ ಚೆನ್ನಾಗೇ ಇದ್ದು ಕಣಪ್ಪ. ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ ಕರೆ ಮಾಡಿ. ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚನೆಗಳು ಮನಸ್ಸಲ್ಲಿ ಮೂಡುತ್ತಿದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇದೆ, ಮಾನಸಿಕ ವೈದ್ಯರನ್ನ ಭೇಟಿ ಮಾಡಬೇಕಿದೆ ಎಂಬುದರ ಸೂಚನೆಯಾಗಿರುತ್ತದೆ ಇದು. ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲಿ 080 25 49 7777 988 644 4075 988 039 6331 76 76 60 2602 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ನ ಸಹಾಯವಾಣಿ 14416 ಅಥವಾ 1800 891 4416 ಸಂಖ್ಯೆಗಳಿಗೆ ಕರೆ ಮಾಡಿ.